ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ಗೃಹಯಮಹಮಮೇಯಂ ಧ್ಯೇಯಮಾಮ್ನಾಯಗೇಯಂ ಸದಯಮಸದಜೇಯಂ ಶ್ರೀಸಹಾಯಂ ಭಜೇಯಂ ವೇದವ್ಯಾಸಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ ವಿದ್ವದಾದ್ಯಸ್ಸ ಮಧ್ವೋದ್ಯ ಪ್ರೋದ್ಯತ್ ಪ್ರದ್ಯೋತನದ್ಯುತಿಃ ಹೃದ್ಯೋ ನವದ್ಯೋ ಬುದ್ಧಿಂ ಮೇ ದದ್ಯಾಚ್ಛುದ್ಧ ಪ್ರಸಿದ್ಧಿಮಾನ್ ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಕಲೌ ವಾದಿರಾಜಶ್ರೀಪಾದೋಭೀಷ್ಟದಃ ಸತಾಂ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋऽತ್ಯಂತದಯಾಲವೇ ವಸುಧಾತಲವಿಖ್ಯಾತಂ ವೈರಾಗ್ಯಾದಿಗುಣಾರ್ಣವಂ ವೇದಾಂಗಚತುರಂ ವಸುಧೇಂದ್ರಗುರುಂ ಭಜೆ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಹರಿ ಓಂ. ಶ್ರೀಕೃಷ್ಣನ ಪುರುಷೋತ್ತಮನ ಪ್ರಿಯವಾದ ಮಾಸ ಇದು, ಅಧಿಕ ಮಾಸ. ಕೃಷ್ಣ ಬೇರೆ ಅಲ್ಲ, ಪುರುಷೋತ್ತಮ ಬೇರೆ ಅಲ್ಲ. ಆ ಶ್ರೀಕೃಷ್ಣನ ಮಹಿಮೆ ಅದು ಅಪಾರವಾದದ್ದು. ಅವನು 16,108 ಜನರನ್ನ ಮದುವೆಯಾಗಿದ್ದ ಕೃಷ್ಣ. ನಾರದರಿಗೆ ಒಮ್ಮೆ ವಿಚಾರ ಬಂತಂತೆ, ಒಬ್ಬ ಹೆಂಡತಿಯನ್ನು ಕಟ್ಟಿಕೊಂಡವನೇ ಭಾರಿ ಕಷ್ಟದಲ್ಲಿರುತ್ತಾನೆ, ಇನ್ನ ಇವನು 16,108 ಜನರನ್ನ ಮದುವೆ ಮಾಡಿಕೊಂಡು ಹೇಗಿದ್ದಾನೆ ಇವನು ಅಂತ ಕೃಷ್ಣನ ಮಹಿಮೆಯನ್ನ ನೋಡಬೇಕು ಅಂತ ನಾರದರೊಮ್ಮೆ ಬರುತ್ತಾರೆ. ನಾರದರು ಬರ್ತಾರೆ, ದ್ವಾರಕಾ ಪಟ್ಟಣಕ್ಕೆ ಬರುತ್ತಾರೆ. ದ್ವಾರಕಾ ಪಟ್ಟಣ ಬಹಳ ಭವ್ಯವಾದಂತಹ ಪಟ್ಟಣ. ಅದಕ್ಕೆ ದ್ವಾರಕಾ ಅಂತ ಹೆಸರು. ಯಾಕೆ ಅಂತಂದ್ರೆ ದ್ವಾರಗಳು ಬಹಳ ಚೆನ್ನಾಗಿತ್ತು ಅಂತ. ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ, ಈ ಕೆಲವು ಕಂಪನಿಗಳಲ್ಲಿ ಇರ್ತದೆ ನೋಡಿ, ಗಾಜಿನ ಬಾಗಿಲಿರುತ್ತದೆ, ಬಾಗಿಲಿದ್ದದ್ದೇ ಕಾಣಿಸೋದಿಲ್ಲ, ಗೊತ್ತೇ ಆಗೋದಿಲ್ಲ, ಆ ರೀತಿಯಲ್ಲಿ ಬಾಗಿಲಿರುತ್ತದೆ. ದ್ವಾರಕಾ ಪಟ್ಟಣಕ್ಕೆ ಹಾಗೆ ಬಾಗಿಲಿದ್ದದ್ದೇ ಕಾಣಿಸ್ತಾ ಇರಲಿಲ್ಲ ಅಂತ, ಇದ್ದು ಕಾಣಿಸದಂತೆ ಇತ್ತು. ಆದ್ದರಿಂದಾಗಿ ಅದನ್ನ ದ್ವಾರಕ ಅಂತ. ಏನು ಗಾಜಿನ ಬಾಗಿಲಿತ್ತ ಅಂತಂದ್ರೆ ಸ್ಫಟಿಕದ ಬಾಗಿಲಿತ್ತು. ದ್ವಾರಕಾ ಪಟ್ಟಣ ಪುರ ಪ್ರವೇಶದಲ್ಲಿ ಸ್ಫಟಿಕದ ಬಾಗಿಲಂತ. ಅಂತಹ ಪಟ್ಟಣ, ಬಹಳ ಶ್ರೀಮಂತವಾದ ಪಟ್ಟಣ. ಸುತ್ತಲೂ ಸಮುದ್ರ. ಆ ಸಮುದ್ರ, ಕೂತ್ಕೊಳ್ಳಿ ಈ ಕಡೆ ಬಂದ್ರೆ, ಆ ಪಟ್ಟಣ ಎಷ್ಟು ಶ್ರೀಮಂತವಾಗಿತ್ತು, ಎಷ್ಟು ಸಮೃದ್ಧವಾಗಿತ್ತು. ಸುತ್ತಲೂ ಸಮುದ್ರ. 100 ಯೋಜನದ ಸುತ್ತಳತೆಯಲ್ಲಿ ಅದೆಲ್ಲ ಸಿಹಿ ನೀರಾಗಿದೆ ಅಂತ. ಕೃಷ್ಣನ ಮಹಿಮಾ. ಉಪ್ಪು ನೀರಿಲ್ಲೇ ಇಲ್ಲ, ಎಲ್ಲ ಕಡೆ ಸಿಹಿ ನೀರು, ಸಮೃದ್ಧವಾದಂತಹ ನೀರು, ನೀರಿನ ಸಮಸ್ಯೆ ಇಲ್ಲ. ಆಮೇಲೆ ಬೇಕಾದಷ್ಟು ಎಲ್ಲಾ ತರಹದ ವೃಕ್ಷಗಳು, ಎಲ್ಲ ಋತುಗಳಲ್ಲಿಯೂ ಕೂಡ ಸಮೃದ್ಧವಾಗಿ ಹೂವು ಹಣ್ಣುಗಳನ್ನು ಕೊಡುವಂತಹ ವೃಕ್ಷಗಳು. ಕೃಷ್ಣ ಮದುವೆಯಾದದ್ದು ಕೂಡ ಉದ್ಯಾನವನದಲ್ಲಿ. ಅವನು ರುಕ್ಮಿಣೀ ದೇವಿಯನ್ನು ಕರ್ಕೊಂಡು ಬರ್ತಾನೆ. ರುಕ್ಮಿಣಿಯನ್ನು ಕರ್ಕೊಂಡು ಬಂದ ಮೇಲೆ ವಿವಾಹ ಎಲ್ಲಿ ನಡೀಬೇಕು ಅಂತ ವಿಚಾರ ನಡೀತದೆ. ಯಾವ ಕಲ್ಯಾಣ ಮಂಟಪ ಸಿದ್ಧ ಮಾಡಬೇಕು ಅಂತ. ಕೃಷ್ಣ ಅಂತ, ನಾನು ಯಾವ ಕಲ್ಯಾಣ ಮಂಟಪದಲ್ಲೂ ಮದುವೆ ಆಗಲ್ಲ, ನಾನು ಉದ್ಯಾನವನದಲ್ಲಿ ಮದುವೆ ಆಗ್ತೇನೆ ಅಂತ. ಆ ಉದ್ಯಾನವನಕ್ಕೆ ಮೂಲ ಮಾಧವ ಅಂತ ಹೆಸರು. ಕೃಷ್ಣ ಮದುವೆಯಾದಂತಹ ಉದ್ಯಾನವನ, ಅದನ್ನ ಮೂಲ ಮಾಧವ ಅಂತ ಕರೀತಾರೆ. ಮಾ ಅಂತಂದ್ರೆ ಲಕ್ಷ್ಮೀದೇವಿ, ಧವ ಅಂತಂದ್ರೆ ಪತಿ. ಲಕ್ಷ್ಮಿಗೆ ಪತಿ
ರುಕ್ಮಿಣಿಗೆ ಪತಿ ಸಿಗೋದಕ್ಕೆ ಯಾವುದು ಮೂಲ ಆಯ್ತೋ ಅದು ಮೂಲ ಮಾಧವ. ಕೃಷ್ಣ ರುಕ್ಮಿಣಿಯರ ವಿವಾಹ ಆದಂತಹ ಉದ್ಯಾನವನ. ಹಾಗೆ ಸಮೃದ್ಧವಾಗಿ ವೃಕ್ಷಗಳು, ಸಂಪೂರ್ಣವಾದಂತಹ ಫಲಗಳು, ಹೂಗಳು, ಎಲ್ಲ ಸುಗಂಧ, ಅದೇ ರೀತಿಯಲ್ಲಿ ಶ್ರೀಮಂತಿಕೆ, ವೈಭವ, ಗೋಡೆಗಳಲ್ಲಿ ಅಲ್ಲೆಲ್ಲ ಬಂಗಾರ, ಆಮೇಲೆ ರತ್ನ ಖಚಿತವಾದಂತಹ ಸ್ತಂಭಗಳು, ಮನೆಗಳಿಗೆ, ಮನೆ ಅಂಗಳಿಗೆ, ಮನೆ ಬಾಗಿಲಿಗೆ ಈ ತೋರಣ ಕಟ್ಟಿರ್ತದಲ್ಲ, ಆ ತೋರಣ ಕಟ್ಟುವ ಸ್ಥಾನದಲ್ಲಿ ಅಲ್ಲಲ್ಲಿ ಈ ಮುತ್ತಿನ ಗೊಂಚಲುಗಳನ್ನು ಜೋತು ಬಿಟ್ಟಿರ್ತಿದ್ರಂತೆ. ಆ ರೀತಿಯಲ್ಲಿ ಬಹಳ ಶ್ರೀಮಂತವಾದಂತಹ ಪಟ್ಟಣ ದ್ವಾರಕಾ ಪಟ್ಟಣ. ಆ ದ್ವಾರಕಾ ಪಟ್ಟಣದ ಪತಿಯಾದಂತಹ ಶ್ರೀಕೃಷ್ಣನ ವೈಭವವನ್ನು ನೋಡೋಣ ಅಂತ ನಾರದರು ಬರ್ತಾರೆ. ನಾರದರು ಬಂದು ಒಂದು ಮನೆಗೆ ಹೋಗ್ತಾರೆ. ಕೃಷ್ಣನ ಮನೆ ಯಾವುದು? ಕೃಷ್ಣನ ಮನೆ ಅಂತಂದ್ರೆ ಆ ಎತ್ತರದ ಗೋಪುರ ಇರುವಂತಹ ದೊಡ್ಡ ಮನೆಗಳು, 16,108 ಮನೆಗಳು. ಪ್ರತಿಯೊಬ್ಬರಿಗೂ ಕೂಡ ಪ್ರತ್ಯೇಕವಾದಂತಹ ಮನೆ. 16,108 ಮದುವೆಗಳನ್ನಾಗಿದ್ದಾನೆ. ಅದರಲ್ಲಿ 8 ಜನ ಪ್ರಧಾನರಾದಂತಹ ಮಹಿಷಿಯರು, ಪತ್ನಿಯರು ಕೃಷ್ಣನಿಗೆ. ರುಕ್ಮಿಣಿ, ಸತ್ಯಭಾಮಿಯರು, ಲಕ್ಷ್ಮೀ ಅವತಾರ. ಇನ್ನು 6 ಜನ ಷಣ್ಮಹಿಷಿಯರು, ಜಾಂಬವತಿ, ನೀಲ, ಭದ್ರ, ಮಿತ್ರವಿಂದ, ಕಾಲಿಂದಿ, ಲಕ್ಷಣ ಅಂತ 6 ಜನ. ರುಕ್ಮಿಣಿ, ಸತ್ಯಭಾಮಿಯರು ಲಕ್ಷ್ಮೀ ಅವತಾರವೇ. ಇನ್ನು ಉಳಿದ 16,100 ಜನ ಅವರು ನರಕಾಸುರನ ಬಂಧನದಲ್ಲಿದ್ದವರು. ಅವರೆಲ್ಲ ಮೂಲತಃ ಅಗ್ನಿಯ ಪುತ್ರರು, ಪುರುಷರು. ಅವರೆಲ್ಲ ಅಗ್ನಿಯ ಪುತ್ರರು. ಅವರು ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡುತ್ತಾರೆ. ಏನು ವರ ಬೇಕು ಅಂತಂದ್ರೆ, ನಾವು ಕೃಷ್ಣನಿಗೆ ಪತ್ನಿಯರಾಗಬೇಕು ಅಂತ ವರ ಕೇಳಿಕೊಳ್ಳುತ್ತಾರೆ. ನೋಡಿ ಅವರ ಅಪೇಕ್ಷೆ ನೋಡಿ. ದೇವರನ್ನ ನಾವು ನೋಡುತ್ತೇವೆ, ದೇವರ ಬಗ್ಗೆ ಆಲೋಚನೆ ಮಾಡುತ್ತೇವೆ. ಆದರೆ ಒಬ್ಬ ಗಂಡನನ್ನ ಹೆಂಡತಿ ಎಷ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ, ಇನ್ನೊಬ್ಬರು ಯಾರು ಅಷ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ದೇವರನ್ನ ನಾವು ಅಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ಅಂತ ಅವರು ಕೃಷ್ಣನಿಗೆ ಪತ್ನಿಯರಾಗಬೇಕು ಅಂತ ತಪಸ್ಸು ಮಾಡಿ ವರ ಪಡ್ಕೊಂಡಿದ್ದಾರೆ. ಅವರೆಲ್ಲ ಅಗ್ನಿಪುತ್ರರು. ಅವರು 16,100 ಜನ. ಅವರು ನರಕಾಸುರನ ಬಂಧನದಲ್ಲಿದ್ದವರು. ಅವರನ್ನ ಕೃಷ್ಣ ಪಾಣಿಗ್ರಹಣ ಮಾಡಿ ಕರೆದುಕೊಂಡು ಬಂದಿದ್ದಾನೆ. ವೈಭವದ ಮನೆಗಳನ್ನ ಮಾಡಿದ್ದಾನೆ. ನಾರದರು ಒಂದು ಮನೆ ಪ್ರವೇಶ ಮಾಡಿದ್ರಂತೆ. ಒಂದು ಮನೆ ಪ್ರವೇಶ ಮಾಡಿದ್ರು. ನಾರದರನ್ನ ನೋಡ್ತಾ ಇದ್ದ ಹಾಗೆ ಕೃಷ್ಣ ಸ್ವಾಗತ ಮಾಡ್ತಾ ಇದ್ದಾನೆ. ಕೃಷ್ಣ ಅಲ್ಲಿ ದೇವರ ಪೂಜೆ ಮಾಡ್ತಾ ಇದ್ದಾನಂತೆ. ದೇವರ ಪೂಜೆ ಮಾಡ್ತಾ ಇದ್ದಾನೆ. ಕೃಷ್ಣನಿಗೆ ಬಂದು ಹೇಳಿದ್ದಾರೆ, ಹೀಗೆ ನಾರದರು ಬಂದಿದ್ದಾರೆ ಅಂತ. ದೇವರ ಮನೆಯಿಂದ ಎದ್ದು ಬಂದು ಕೃಷ್ಣ ಸ್ವಾಗತ ಮಾಡ್ತಾ ಇದ್ದಾನೆ, ಬನ್ನಿ ನಾರದರೆ ಅಂತ. ಯಾರಾದರೂ ಮನೆಗೆ ಹಿರಿಯರು ಬಂದ್ರೆ, ನಾನು ದೇವರ ಪೂಜೆ ಮಾಡ್ತಾ ಇದ್ದೇನೆ ಅಂತ ಹಾಗೆ ಕೊಡೋದಲ್ಲಂತ. ಎದುರುಗಡೆ ಬಂದು ಸ್ವಾಗತ ಮಾಡಬೇಕು. ಈ ಗಜೇಂದ್ರ ಮೋಕ್ಷದ ಕಥೆಯನ್ನು ಕೇಳಿದಿರಿ. ಆ ಗಜೇಂದ್ರ ಅದು ಮೂಲತಃ ಹಾಹಾ ಅಂತನ್ನುವ ಗಂಧರ್ವ. ಆ ಗಂಧರ್ವ ಅವನು ಆನೆಯಾಗಿ ಹುಟ್ಲಿಕ್ಕೆ ಏನು ಕಾರಣ ಅಂತಂದ್ರೆ, ಇಂದ್ರದ್ಯುಮ್ನ ಅಂತ ರಾಜ ಆಗಿದ್ದವನು. ರಾಜನಾದವನು ಅವನು ಪೂಜೆ ಮಾಡ್ತಾ ಇದ್ದಾನೆ. ಅಗಸ್ತ್ಯ ಋಷಿಗಳು ಬರ್ತಾರೆ. ಋಷಿಗಳು ಬಂದಾಗ ನಾನು ಏಕಾಗ್ರತೆಯಿಂದ, ಗೊತ್ತಾಗಿದೆ ಅವನಿಗೆ ಋಷಿಗಳು ಬಂದಿದ್ದಾರೆ ಅಂತ ಅನ್ನೋದು ಗೊತ್ತಿದೆ. ಗೊತ್ತಾದರೂ ಕೂಡ ನಾನು ಏಕಾಗ್ರತೆಯಿಂದ ಪೂಜೆ ಮಾಡ್ತಾ ಇದ್ದೇನೆ ಅಂತ ತೋರಿಸಿಕೊಳ್ತಾ ಅವನು ಎದ್ದೇಳಲಿಲ್ಲ. ಅದಕ್ಕೆ ಅವರು ಶಾಪ ಕೊಡ್ತಾರೆ, ಅಹಂಕಾರ ನಿನಗೆ, ಆನೆಯಾಗಿ ಹುಟ್ಟು ಅಂತ. ಹೀಗಾಗಿ ದೊಡ್ಡವರು ಬಂದಾಗ ಎದ್ದು ಸ್ವಾಗತ ಮಾಡಿ ಅವರನ್ನು ಕೂಡಿಸಿ ಆಮೇಲೆ ತಮ್ಮ ಪೂಜೆಯನ್ನು ಮುಂದುವರಿಸಬೇಕು. ಇಲ್ಲ ಅಂತಂದ್ರೆ ಇಲ್ಲಿ ಪ್ರತಿಮೆಯಲ್ಲೂ ದೇವರಿದ್ದಾನೆ. ಬಂದಂತಹ ಅತಿಥಿಗಳಲ್ಲಿ ಅವರಲ್ಲೂ ದೇವರಿದ್ದಾನೆ. ಅದರಲ್ಲಿ ಜ್ಞಾನಿಗಳು ಯಾರಾದರೂ ಬಂದಿದ್ದಾರೆ ಅಂತಂದ್ರೆ ಅದು ದೊಡ್ಡ ಅಧಿಷ್ಠಾನ. ಅದರಲ್ಲಿ ಭಗವಂತನ ಸನ್ನಿಧಾನ ಎಷ್ಟಿರುತ್ತದೋ ಇದರಲ್ಲಿ ಅಷ್ಟು ಸನ್ನಿಧಾನ. ಇದು ಚಲ ಪ್ರತಿಮಾ, ಅದು ಅಚಲ ಪ್ರತಿಮಾ. ಇದು ಬಂದಿರುವಂಥವ್ರು ಚಲ ಪ್ರತಿಮಾ. ಅದರಲ್ಲಿ ಪರಮಾತ್ಮನ ಸನ್ನಿಧಾನ ಇದ್ದಷ್ಟು ಇದರಲ್ಲಿ ಇರೋದಿಲ್ಲ. ಆದ್ದರಿಂದ ಅಲ್ಲಿ ಅಪಚಾರ ಮಾಡಿ ಉಪಚಾರ ಮಾಡಿದರೆ ದೇವರು ಸ್ವೀಕಾರ ಮಾಡೋದಿಲ್ಲ. ಹೀಗಾಗಿ ಬಂದಂತಹ ಅತಿಥಿಗಳಿಗೆ ಸತ್ಕಾರವನ್ನು ಮಾಡಬೇಕು. ನಾರದರನ್ನ ಪರಮಾತ್ಮ ಸ್ವಾಗತ ಮಾಡಿ, ಕೃಷ್ಣ ಸ್ವಾಗತ ಮಾಡಿ ಆಮೇಲೆ ಒಳಗೆ ಬಂದಂತೆ ನಾರದರನ್ನ ಕರೀತಾ ಇದ್ದಾರೆ, ಬನ್ನಿ ಸ್ವಾಮಿ ಅಂತ. ಏನ್ ಮಾಡ್ತಾ ಇದ್ದಿ ಅಂತ ಕೇಳಿದ್ರಂತೆ ನಾರದ. ಕೃಷ್ಣ ಹೇಳಿದಂತೆ ದೇವರ ಪೂಜೆ ಮಾಡ್ತಾ ಇದ್ದೇನೆ ಅಂತ.
ದೇವರು ಪೂಜೆ ಮಾಡೋ ಅಂದ್ರೆ ಏನಿದ್ರ ಅರ್ಥ ಅಂತ ಕೇಳಿದ್ರಂತ. ನೀನೇ ದೇವರು, ನೀನೇನು ಪೂಜೆ ಮಾಡ್ತಾ ಇದ್ದೆ ಅಂತ. ಕೃಷ್ಣ ನಿತ್ಯವೂ ಕೂಡ ಪೂಜೆಯನ್ನು ಮಾಡ್ತಾ ಇದ್ದ, ಅವನು ತೋರಿಸ್ತಾ ಇದ್ದ. ದಿನನಿತ್ಯವೂ ಕೂಡ ಬೆಳಿಗ್ಗೆ ಎದ್ದು ಧ್ಯಾನವನ್ನು ಮಾಡ್ತಾ ಇದ್ದ. ಬ್ರಾಹ್ಮೇ ಮುಹೂರ್ತೆ ಚೋತ್ಥಾಯ, ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದು ದಧ್ಯೌ ಪ್ರಸನ್ನಕರಣ, ಪ್ರಸನ್ನವಾದಂಥ ಅಂತಃಕರಣದಿಂದ ಪರಮಾತ್ಮನ ಧ್ಯಾನವನ್ನ ಅವನು ಮಾಡ್ತಾ ಇದ್ದಂತೆ. ಅವನು ಪರಮಾತ್ಮ, ಅವನು ಧ್ಯಾನ ಮಾಡ್ತಾ ಇದ್ದ. ಧ್ಯಾನವನ್ನು ಮಾಡಬೇಕು. ಬೆಳಿಗ್ಗೆ ಎದ್ದು ಕೂಡಲೇ ಸ್ನಾನದ ಮೊದಲು ಧ್ಯಾನ ಇದೆ. ಇವತ್ತು ಸ್ನಾನ ಸಂಧ್ಯಾ ವಂದನೆ ಅದಕ್ಕೆ ಮಹತ್ವವನ್ನು ಕೊಡ್ತೇವೆ. ಆದರೆ ಸ್ನಾನಕ್ಕಿಂತ ಮೊದಲು ಧ್ಯಾನವನ್ನು ಮಾಡಬೇಕು ಅಂತ ಭಾಗವತದಲ್ಲಿ ಹೇಳ್ತಾರೆ, ಮಧ್ವಾಚಾರ್ಯರು ಹೇಳ್ತಾರೆ. ಮೊದಲಿಗೆ ಧ್ಯಾನ, ಬೆಳಿಗ್ಗೆ ಎದ್ದು ಕೂಡಲೇ ಶುದ್ಧಿಯನ್ನು ಮಾಡಿಕೊಂಡು ಧ್ಯಾನವನ್ನು ಮಾಡಬೇಕು. ಆಮೇಲೆ ಸ್ನಾನ ಸಂಧ್ಯಾ ವಂದನೆ. ಇದು ಸಂಧ್ಯಾ ವಂದನೆ ಕೆಲವರಿಗಿದೆ, ಪುರುಷರಿಗಿದೆ, ಸ್ತ್ರೀಯರಿಗಿಲ್ಲ, ಹೀಗೆಲ್ಲ ಇದೆ. ಆದರೆ ಧ್ಯಾನ ಹಾಗಲ್ಲ. ಧ್ಯಾನ ಎಲ್ಲರಿಗೂ ಸಂಬಂಧಪಟ್ಟದ್ದು, ಎಲ್ಲರೂ ಮಾಡಬೇಕು. ಪುರುಷರು ಸ್ತ್ರೀಯರು ಎಲ್ಲರೂ ಧ್ಯಾನವನ್ನು ಮಾಡಬೇಕು. ಇವತ್ತು ಏನಾಗಿದೆ ಅಂತಂದರೆ, ವೈದೇಶಿಕರು ಬಂದು ಯೋಗ ಅಂತ ಹೇಳಿ ಧ್ಯಾನವನ್ನು ಮಾಡಿ ಪ್ರಾಣಾಯಾಮವನ್ನು ಮಾಡಿ ಅಂತ ನಮಗೆ ಉಪದೇಶ ಮಾಡ್ತಾ ಇದ್ದಾರೆ. ಶಾಸ್ತ್ರ ನಮ್ಗೇನು ಹೇಳಿದೆ, ನಮ್ಮ ಹಿರಿಯರು ಏನು ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ನಾವು ಬಿಟ್ಟಿದ್ದೇವೆ. ಇವತ್ತು ಅವ್ರು ಹೇಳೋದನ್ನು ನಾವು ಕೇಳ್ತಾ ಇದ್ದೇವೆ. ಇವತ್ತು ಕೃಷ್ಣ ಹಾಗೆ ಧ್ಯಾನವನ್ನು ಮಾಡ್ತಾ ಇದ್ದ, ಪೂಜೆಯನ್ನು ಮಾಡ್ತಾ ಇದ್ದ, ಎಲ್ಲವನ್ನೂ ಮಾಡ್ತಾ ಇದ್ದ. ಯಾಕೆ? ಲೋಕಕ್ಕೆ ತಿಳಿಸೋದಕ್ಕಾಗಿ. ಹೀಗಾಗಿ ಪರಮಾತ್ಮ ಧ್ಯಾನವನ್ನು ಮಾಡ್ತಾ ಇದ್ದಾನೆ. ಅಂತಹ ಪರಮಾತ್ಮ ಅವನು ಪೂಜಾಸಕ್ತನಾಗಿದ್ದಾನೆ. ಅವನನ್ನು ನೋಡಿ ನಾರದರು ಆ ಕೃಷ್ಣನಿಂದ ಉಪಚಾರವನ್ನು ಸ್ವೀಕಾರ ಮಾಡಿದರು. ಅಲ್ಲಿದ ಕೃಷ್ಣ ಬೀಳ್ಕೊಟ್ಟಿದ್ದಾನೆ. ನಾರದರು ಅಲ್ಲಿದ ಇನ್ನೊಂದು ಮನೆಗೆ ಹೋಗ್ತಾ ಇದ್ದಾರೆ. ಇನ್ನೊಂದು ಮನೆಗೆ ಹೋದರೆ ಕೃಷ್ಣ ಅಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಮಾಡ್ತಾ ಇದ್ದಾನಂತೆ, ಮಕ್ಕಳಿಗೆ ಅನುಷ್ಠಾನವನ್ನು ಹೇಳಿಕೊಡ್ತಾ ಇದ್ದಾನಂತೆ. ಇನ್ನೊಂದು ಮನೆಗೆ ಹೋಗ್ತಾ ಇದ್ದಾರೆ ನಾರದರು. ಅಲ್ಲಿ ಕೃಷ್ಣ ಪರಿವಾರದ ಜೊತೆಯಲ್ಲಿ ಕೂತ್ಕೊಂಡು ಭೋಜನವನ್ನು ಮಾಡ್ತಾ ಇದ್ದಾನೆ. ಅದನ್ನ ನಾರದರು ನೋಡಿದ್ದಾರೆ. ನಾರದರನ್ನ ಕರೆದು ಅವರಿಗೆ ಉಪಚಾರವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಮನೆಗೆ ನಾರದರು ಹೋಗ್ತಾರೆ. ನಾರದರು ಹೋದಾಗ ಅಲ್ಲಿ ಪರಮಾತ್ಮ ಮಕ್ಕಳಿಗೆ ಖಡ್ಗ ವಿದ್ಯಾಭ್ಯಾಸವನ್ನು ಹೇಳಿಕೊಡ್ತಾ ಇದ್ದಾನಂತ. ಅವರ ಜೊತೆ ಕತ್ತಿ ವರಸೆ ಅವನು ಕೂಡ ಮಾಡ್ತಾ ಇದ್ದಾನಂತ. ಇನ್ನೊಂದು ಮನೆಗೆ ಹೋದಾಗ ಪರಮಾತ್ಮ ಅಲ್ಲಿ ಮಡದಿಯ ಜೊತೆಯಲ್ಲಿ ಕೂತುಕೊಂಡು ಆಟ ಆಡ್ತಾ ಇದ್ದಾನಂತೆ, ಪಗಡೆ ಆಟ ಆಡ್ತಾ ಇದ್ದಾನಂತೆ. ಒಂದೊಂದು ಮನೆಯಲ್ಲಿ ಒಂದೊಂದು ರೀತಿಯಲ್ಲಿ. ನಾರದರಂತಾರೆ, ಏನಿದು ಪರಮಾತ್ಮನ ಮಹಿಮೆ, ಪ್ರತಿಯೊಂದು ಕಡೆಯಲ್ಲಿಯೂ ಕೂಡ ಬನ್ನಿ ನಾರದರೆ ಯಾವಾಗ ಬಂದಿದ್ದೀರಿ ಅಂತ ಕೃಷ್ಣನ ಉಪಚಾರ. ಹೊಸದಾಗಿ ನೋಡಿದಂತೆ ಕೃಷ್ಣ ಉಪಚಾರ ಮಾಡುತ್ತಾ ಇದ್ದಾನೆ. ನಾರದರಿಗೆ ಪರಮಾಶ್ಚರ್ಯ. ಅಲ್ಲಿ ಆ ಮನೆಯಲ್ಲಿದ್ದವರಿಗೆ ಕೃಷ್ಣ ಸರ್ವಜ್ಞ ಅನ್ನೋದು ಗೊತ್ತು. ಆ ಮನೆಯಲ್ಲಿದ್ದವರಿಗೆಲ್ಲರೂ ಕೂಡ ಎಲ್ಲರೂ ಮನೆಗೆ ಹೋಗಿ ಬಂದಿದ್ದೇನೆ ಅಂತ ತಿಳಿಸಬಾರದು ಅಂತ ಅನ್ನೋದು ನಾರದರಿಗೆ ಮನಸ್ಸಿನಲ್ಲಿ. ಅದಕ್ಕೆ ಹೊಸದಾಗಿ ಬಂದ ಹಾಗೆ ನೋಡ್ತಾ ಇದ್ದಾರೆ. ಆಮೇಲೆ ಕೃಷ್ಣ ಬರ್ತೇನೆ ಅಂತಂದ್ರಂತ. ಆವಾಗ ಕೃಷ್ಣ ಅಂತ ಇದ್ದಾನೆ, ಇನ್ನೂ ಬಹಳಷ್ಟು ಮನೆಗಳಿವೆ, ನೀವು ಕೆಲವು ಮನೆಗಳನ್ನು ನೋಡಿದ್ದಷ್ಟೇ ಅಂತ. ಇಷ್ಟಕ್ಕೆ ನನಗೆ ಆಯಾಸ ಆಯ್ತು ಸ್ವಾಮಿ, ನೀನು ಇಷ್ಟೂ ಮನೆಗಳನ್ನು ಹೇಗೆ ನಿಭಾಯಿಸ್ತಿ? ಜಗತ್ತನ್ನ ನಿಯಮನ ಮಾಡುವಂತಹ ಶಕ್ತಿ ನಿನ್ನಲ್ಲಿ ಇದೆ ಅಂತನ್ನೋದು ಈ ಕೃಷ್ಣಾವತಾರದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಇಡೀ ಜಗತ್ತನ್ನು ನಿಯಮಿಸುವಂತಹ ಶಕ್ತಿ ನಿನ್ನದು. ಅದು ಅರ್ಥ ಆಗಬೇಕಲ್ಲ, ಹೇಗೆ ಅರ್ಥ ಆಗ್ತದೆ? ಇದನ್ನ ಅರ್ಥ ಮಾಡಿಕೊಳ್ಳಿಕ್ ಬಂದೆ ನಾನೀಗ. ಬಂದು ನೋಡಿದರೆ 16,108 ಮನೆಗಳನ್ನು ಮಾಡಿ, ಅಷ್ಟೂ ಮನೆಗಳಲ್ಲಿ ಅಷ್ಟು ವೈಭವದಿಂದ ಅಷ್ಟೆಲ್ಲ ಪರಿವಾರವನ್ನ ಅಷ್ಟು ಚೆನ್ನಾಗಿ ನೋಡಿಕೊಂಡು ಇದನ್ನೆಲ್ಲವನ್ನೂ ಕೂಡ ನಿಯಂತ್ರಣ ಮಾಡ್ತಾ ಇದ್ದೀಯಲ್ಲ, ನಿನ್ನ ಮಹಿಮೆ ಅಗಾಧವಾದಂಥದ್ದು, ನಿನ್ನ ಮಹಿಮೆ ಅಪಾರವಾದ್ದು, ಅರ್ಥ ಆಗೋದಿಲ್ಲ. ನಿನ್ನ ಮಹಿಮೆಯನ್ನ ನಾವು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾರದರು ಕೊಂಡಾಡ್ತಾ ಹೋಗ್ತಾರೆ. ಹೀಗೆ ಕೃಷ್ಣ ತನ್ನ ಪರಿವಾರದ ಜೊತೆ ಅಷ್ಟು ಚೆನ್ನಾಗಿದ್ದಂಥವನು. ಅವನಿಗೆ 16,108 ಜನ ಮಡದಿಯರು. ಮಕ್ಕಳು ಎಷ್ಟು ಅಂತಂದ್ರೆ ಲೆಕ್ಕಾಚಾರದ ಪ್ರಕಾರ ಮಕ್ಕಳು ಒಬ್ಬೊಬ್ಬಳಲ್ಲಿ 10 ಮತ್ತೆ 1 11 ಜನ ಮಕ್ಕಳು. 10 ಗಂಡು 1 ಹೆಣ್ಣು. ಯಾರಿಗೂ ವ್ಯತ್ಯಾಸ ಇಲ್ಲವೇ ಇಲ್ಲ. ವ್ಯತ್ಯಾಸ ಆಯ್ತು ಅಂತಂದ್ರೆ ಅವರಿಗೆ ಹೆಚ್ಚು ನಮಗೆ ಕಮ್ಮಿ ಅಂತ ಹೇಳಿ ಮತ್ತೆ ಗಲಾಟೆ ಶುರು ಆಗುತ್ತೆ. ಇನ್ನೊಬ್ಬರಿಗೆ ಹೆಚ್ಚಾದ್ರೆ ಆವಾಗ ಇವಳಂತಾಳೆ
ಅವ್ರಿಗೆ ಹೆಚ್ಚು ಮಕ್ಕಳನ್ನು ಕೊಟ್ಟಿದ್ದಿ, ನನಗೆ ಕಮ್ಮಿ ಮಕ್ಕಳನ್ನು ಕೊಟ್ಟಿದ್ದಿ ಅಂತ ಗಲಾಟೆ ಮಾಡ್ತಾಳೆ. ಹೆಚ್ಚಿದ್ದಂಥವಳು ಅಂತಾಳೆ, ಕಮ್ಮಿ ಮಕ್ಕಳನ್ನು ನೋಡ್ಕೊಳ್ಳೋದು ಸರಳ ಆಗ್ತದೆ, ಹೆಚ್ಚು ಮಕ್ಕಳನ್ನು ಕೊಟ್ಟು ನನಗೆ ತ್ರಾಸ ಕೊಟ್ಟಿದ್ದೆ ಹೆಚ್ಚು ಅಂತಂತಾಳೆ. ಒಟ್ಟು ಪ್ರತಿಯೊಬ್ಬರು ಗಲಾಟೆ ಮಾಡೋರೇ ಆಗ್ತಾರೆ ನೋಡಿ. ಅದಕ್ಕೋಸ್ಕರ ಪರಮಾತ್ಮ ಲೆಕ್ಕಾಚಾರದ ಪ್ರಕಾರ 10 ಮತ್ತೆ 1 1,61,080 ಮಕ್ಕಳು ಗಂಡು ಮಕ್ಕಳು, 16,108 ಹೆಣ್ಣು ಮಕ್ಕಳು, 1,77,188 ಮಕ್ಕಳು. ಒಟ್ಟು ಮಕ್ಕಳು ಎಷ್ಟು ಅಂದ್ರೆ 1,77,188 ಮಕ್ಕಳು. ಅಂತಹ ದೊಡ್ಡ ಪರಿವಾರ, ಇಂತಹ ದೊಡ್ಡ ಪರಿವಾರವನ್ನು ಅಷ್ಟು ಚೆನ್ನಾಗಿ ಪರಮಾತ್ಮ ನಿಭಾಯಿಸ್ತಾ ಇದ್ದಾನೆ. ಅಂತಹ ಅದ್ಭುತವಾದಂತಹ ಲೀಲೆ ಕೃಷ್ಣನದ್ದು. ಶುಕಾಚಾರ್ಯರು ಈ ಶ್ರೀಮದ್ ಭಾಗವತದಲ್ಲಿ ಕೃಷ್ಣನ ಮಹಿಮೆಯನ್ನ ಪರೀಕ್ಷಿತ ರಾಜರಿಗೆ ಹೇಳುವಾಗ, ಪರೀಕ್ಷಿತ ರಾಜರು ಕೇಳುತ್ತಾರೆ, ಇಷ್ಟು ಜನ ಹೆಂಡತಿಯರಿದ್ದಾರೆ, ಇಷ್ಟು ಜನ ಮಕ್ಕಳಿದ್ದಾರೆ, ಯಾವತ್ತಿಗೂ ಜಗಳ ಅಂತ ಅನ್ನೋದೇನು ಆಗಿರ್ಲಿಲ್ಲೇನು ಅಂತ ಕೇಳ್ತಾರೆ. ಒಬ್ಬರನ್ನ ಹೆಚ್ಚು ಪ್ರೀತಿ ಮಾಡಿದ್ದು, ಇನ್ನೊಬ್ಬರನ್ನ ಸ್ವಲ್ಪ ಕಡಿಮೆ ಮಾಡಿದ್ದು ಅಂತ ಏನಾದರೂ ಇದೆಯಾ? ಅಥವಾ ಜಗಳಾಡಿದ್ದು, ಗಂಡ ಹೆಂಡತಿಯರು ಜಗಳಾಡಿದ್ದು ಅಂತ ಏನಾದರೂ ಇದೆಯಾ ಅಂತ ಪರೀಕ್ಷಿತ ರಾಜರು ಶುಕಾಚಾರ್ಯರ ಹತ್ರ ಕೇಳುತ್ತಾರೆ. ಶುಕಾಚಾರ್ಯರಂತಾರೆ, ಎಲ್ಲಾ ಮಡದಿಯರಿದ್ರೂ ಕೂಡ ಎಲ್ಲರಿಗಿಂತ ವಿಶೇಷವಾದಂತಹ ಪ್ರೀತಿ ಕೃಷ್ಣನಿಗೆ ರುಕ್ಮಿಣೀ ದೇವಿಯಲ್ಲಿ. ಯಾಕೆ ಅಂತಂದ್ರೆ ಸಾಕ್ಷಾತ್ ಲಕ್ಷ್ಮೀ ದೇವಿ ಅವತಾರ. ರುಕ್ಮಿಣಿ ಬೇರೆ ಅಲ್ಲ, ಸತ್ಯಭಾಮೆ ಬೇರೆ ಅಲ್ಲ. ಇಬ್ಬರಲ್ಲೂ ಸಮಾನವಾಗಿ, ಉಳಿದವರಲ್ಲಿ ತಾರತಮ್ಯಕ್ಕನುಗುಣವಾಗಿ ದೇವರು ಎಲ್ಲರನ್ನೂ ನೋಡುತ್ತಾನೆ, ತಾರತಮ್ಯಕ್ಕನುಗುಣವಾಗಿ ನೋಡುತ್ತಾನೆ. ಅವರಿಗೆ ಕಮ್ಮಿ ಅಂತನ್ನೋ ಭಾವನೆ ಬರುವಂತೆ ಪರಮಾತ್ಮನ ವರ್ತನೆ ಅಲ್ಲ, ತನಗೆ ಮಾಡಿದ್ದೇ ಪರಮಾನುಗ್ರಹ ಅಂತನ್ನುವ ಭಾವನೆ ಎಲ್ಲರಿಗೂ ಕೂಡ ಬರ್ತಾ ಇದೆ. ಆ ರೀತಿಯಲ್ಲಿ ಪ್ರತಿಯೊಬ್ಬರೂ ಕೂಡ ಕೃಷ್ಣನನ್ನ ಅಷ್ಟು ಗೌರವದಿಂದ, ಅಸೂಯೆ ಯಾರಿಗೂ ಕೂಡ ಇಲ್ಲ. ನಮಗಿಂತ ಹೆಚ್ಚು ಇನ್ನೊಬ್ಬರನ್ನ ಕೃಷ್ಣ ಪ್ರೀತಿಸ್ತಾನೆ ಅಂತನೋ ಅಸೂಯೆ ಇಲ್ಲ. ತಮ್ಮನ್ನ ಇಷ್ಟು ಪ್ರೀತಿಸ್ತಾ ಇರೋದೇ, ಇಷ್ಟು ಭಾಗ್ಯವನ್ನು ಕೊಟ್ಟದ್ದೇ ದೊಡ್ಡದು ಅಂತನ್ನುವ ಒಂದು ಶ್ರದ್ಧೆ, ಅತಿಶಯವಾದ ಪ್ರೀತಿ ಎಲ್ಲವೂ ಕೂಡ ಆ ಎಲ್ಲ ಮಡದಿಯರಿಗೂ ಇದೆ. ಆದರೆ ತಾರತಮ್ಯ, ಕೃಷ್ಣ ತಾರತಮ್ಯದ ದೃಷ್ಟಿಯಿಂದಲೇ ನೋಡುತ್ತಾನೆ. ಪ್ರತಿಯೊಬ್ಬರ ಯೋಗ್ಯತೆಗೆ ಅನುಗುಣವಾಗಿ ಅವರವರನ್ನ ನೋಡುತ್ತಾ ಇದ್ದಾನೆ ಪರಮಾತ್ಮ. ಹೀಗಾಗಿ ಪರಮಾತ್ಮ ನಿರ್ದೋಷ. ಪರಮಾತ್ಮ ನಿರ್ದೋಷ ಯಾಕೆಂದ್ರೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ ನೋಡ್ತಾನೆ ಅಂತ ಅನ್ನೋದಕ್ಕೆ ನಿರ್ದೋಷ. ಊಟಕ್ಕೆ 10 ಜನ ಕೂತಿದ್ದಾರೆ, ಎಲ್ಲರೂ ಸರಿಯಾಗಿ ಬಡಿಸು ಅಂತ ಹೇಳಿ ವ್ಯವಸ್ಥಾಪಕರು ಹೇಳಿದಾಗ ಬಡಿಸುವನು ಎಲ್ರಿಗೂ ಕೂಡ ಬಡಿಸುವಾಗ ಹೋಳಿಗೆ ತಗೊಂಡು ಬಡಿಸ್ತಾ ಇದ್ದಾನೆ. ಎಲ್ಲರೂ ಸರಿಯಾಗಿ ಬಡಿಸ್ಬೇಕು ಅಂತ 2 ಹೋಳಿಗೆ ಎಲ್ರಿಗೂ ಹಾಕಿದ್ರೆ ಕೆಲವರಿಗೆ ತಿನ್ನೋ ಶಕ್ತಿ ಇರೋದಿಲ್ಲ, ಪಾಪ ಏನೋ ಸಮಸ್ಯೆ ಇರ್ತದೆ, ಆರೋಗ್ಯ ತೊಂದರೆ ಇರ್ತದೆ. ಅವ್ರು ಹಾಕಬೇಡೋ ಅಂತ ಹೇಳಿದ್ರೆ, ಸರಿಯಾಗಿ ಬಿಡಿಸ್ಲಿಕ್ಕೆ ಹೇಳಿದ್ರೆ 2 ಹೋಳಿಗೆ ಹಾಕಿಸ್ಕೊಳ್ಳೇಬೇಕು ನೀವು ಅಂತ ಹೇಳಿದ್ರೆ ಅವ್ರಿಗೆ ಆಗೋದಿಲ್ಲ, ಅವ್ರಿಗೆ ಅಜೀರ್ಣ ಆಗಿ ಹೋಗ್ತದೆ, ಅವ್ರಿಗೆ ತೊಂದರೆ ಆಗ್ತದೆ. ಇನ್ನ ಒಳ್ಳೆ ಸಮರ್ಥನಾದಂತಹ ತರುಣ, ಅವನಿಗೆ 4 ಹೋಳಿಗೆ ತಿನ್ನೋ ಸಾಮರ್ಥ್ಯನೂ ಇದೆ, ಇನ್ನೊಂದೆರಡು ಹಾಕು ಅಂತಂದ್ರೆ ಸರಿಯಾಗಿ ಹಾಕ್ಲಿಕ್ಕೆ ಹೇಳಿದ್ದಾರೆ 2 ಹೋಳಿಗೆ ಹಾಕೋದು, ನಾನು ಹೆಚ್ಚಿನ ಹಾಕೋದಿಲ್ಲ ಅಂತಂದ್ರೆ ಇದು ಸರಿಯಲ್ಲ. ಸರಿಯಾಗಿ ಹಾಕು ಅಂತಂದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟನ್ನೇ ಹಾಕಬೇಕು, ಆವಾಗಲೇ ಅದು ಸರಿ ಅಂತ ಆಗೋದು ಅಲ್ಲ. ಅದೇ ರೀತಿಯಲ್ಲಿ ಪರಮಾತ್ಮ ಎಲ್ಲರನ್ನ ಸರಿಯಾಗಿ ನೋಡ್ತಾ ಇದ್ದಾನೆ, ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅವರವರನ್ನ ನೋಡ್ತಾ ಇದ್ದಾನೆ. ರುಕ್ಮಿಣೀ ದೇವಿಯಲ್ಲಿ ವಿಶೇಷವಾದಂತಹ ಒಲವು. ಎಂದು ಜಗಳಾಡ್ಲಿಲ್ವಾ ಅಂತಂದ್ರೆ ಒಂದು ಸಂದರ್ಭ ಅದನ್ನು ಉಲ್ಲೇಖ ಮಾಡುತ್ತಾನೆ. ಒಂದು ಸನ್ನಿವೇಶದಲ್ಲಿ ಕೃಷ್ಣ ಹೊರಗಡೆ ಬೇಟೆಯಾಡಿಕೊಂಡು ಬಂದಂತೆ. ಬಂದಾಗ ರುಕ್ಮಿಣೀ ದೇವಿ ಹಂಸತೂಲಿಕಾ ಪರ್ಯಂಕದಲ್ಲಿ ಕೂತಿದ್ದಾಳೆ. ದಾಸಿಯರು ರುಕ್ಮಿಣಿಗೆ ಚಾಮರವನ್ನು ಹಾಕ್ತಾ ಇದ್ದಾರೆ. ಕೃಷ್ಣ ಬಂದಿದ್ದಾನೆ. ಕೃಷ್ಣ ಬರ್ತಾ ಇದ್ದಂತೆಯೇ ರುಕ್ಮಿಣೀ ದೇವಿ ತಾನೇ ಎದ್ದು ಹೋಗಿ ಕೃಷ್ಣನಿಗೆ ಸ್ವಾಗತವನ್ನು ಮಾಡುತ್ತಾಳೆ. ಏನು ದಿನನಿತ್ಯ ಸ್ವಾಗತ ಮಾಡೋದು? ಮನೆಯಲ್ಲಿ ಗಂಡ ಬಂದ್ರೆ ದಿನನಿತ್ಯ ಸ್ವಾಗತ ಮಾಡೋದ ಅಂತಂದ್ರೆ, ಶುಕಾಚಾರ್ಯರಂತಾರೆ ಅವರೆಲ್ಲರಿಗೂ ಕೂಡ ಕೃಷ್ಣನನ್ನ ನೋಡುವಾಗ ದಿನನಿತ್ಯವೂ ಕೂಡ ಹೊಸತನ ಕಾಣಿಸ್ತಾ ಇತ್ತಂತ. ನವಂ ದಿನನಿತ್ಯವೂ ಹೊಸದಾಗಿ ನೋಡ್ತಾ ಇದ್ದಾರೆ. ನಿನ್ನೆ ಕೃಷ್ಣನ ನೋಡಿರಬಹುದು, ಕೆಲವು ವರ್ಷ ಆಗ್ತಾ ಇದ್ದ ಹಾಗೆ ಮೊದಲು ಮದುವೆಯಾಗ ಹೊಸತರಲ್ಲಿ ಭಾರಿ ಕುತೂಹಲ ಇರುತ್ತದೆ. ಗಂಡನನ್ನ ನೋಡಿದಾಗ ಹೆಂಡತಿಗೆ, ಹೆಂಡತಿಯನ್ನು ನೋಡಿದಾಗ ಗಂಡನಿಗೆ ಅಂತ. ಕಾಲ ಕ್ರಮೇಣ ದಿನಗಳಾಗ್ತಾ ಬರ್ತಾ ಇರ್ತಾರೆ ಬಿಡ್ರಿ ಅಂತ. ಹೆಂಡತಿಗೂ ಆ ಭಾವನೆ ಇರ್ತದೆ, ಗಂಡನಿಗೂ ಅದೇ ಭಾವನೆ. ಕ್ರಮವಾಗಿ
ಅದು ವರ್ಷ 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 ಸ್ನೇಹ ಇದ್ರೂ ಕೂಡ ಆದರೆ ಆ ನೋಡುವಾಗ ಆಕರ್ಷಣೆಯ ಕೊರತೆ ಅಂತ ಅನ್ನೋದು ಕ್ರಮವಾಗಿ ವ್ಯತ್ಯಾಸ ಆಗೇ ಆಗುತ್ತೆ. ಆದರೆ ಕೃಷ್ಣ ಹಾಗಲ್ವೇ ಅಲ್ಲಂತ. ನವಂ ನವಂ, ನಿತ್ಯ ನೂತನ, ನಿನ್ನೆ ನೋಡಿದ್ದು ಇದೇ ಕೃಷ್ಣನನ್ನ ಅಂತ ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ. ಹಾಗೆ ಅಷ್ಟು ದಿನನಿತ್ಯವೂ ಕೂಡ ಹೊಸದಾಗಿ ಕಾಣಿಸ್ತಾ ಇದ್ದಾನೆ ಕೃಷ್ಣ. ರುಕ್ಮಿಣೀ ದೇವಿ ಭಾರೀ ಸಂಭ್ರಮದಿಂದ ಕೃಷ್ಣನನ್ನು ಸ್ವಾಗತಿಸ್ತಾಳೆ. ಕೃಷ್ಣನನ್ನು ಕರೆದುಕೊಂಡು ಬರುತ್ತಾಳೆ. ಆ ಹಂಸತೂಲಿಕಾ ಪರ್ಯಂಕದಲ್ಲಿ ಕೃಷ್ಣನನ್ನ ಕುಡಿಸ್ತಾಳೆ. ದಾಸಿಯ ಕೈಯಲ್ಲಿದ್ದ ಚಾಮರವನ್ನು ತಾನು ಇಸ್ಕೊಂಡು ತಾನು ಕೃಷ್ಣನಿಗೆ ಚಾಮರವನ್ನು ಹಾಕ್ತಾ ಇದ್ದಾಳಂತ. ಕೃಷ್ಣ ಅಂತಾನೆ, ರುಕ್ಮಿಣಿ ಏನೋ ಒಂದು ಹೇಳಬೇಕು ಅಂತಿತ್ತು ನಿನಗೆ. ಹೇಳ್ರಿ ಸ್ವಾಮಿ, ಅದಕ್ಕೆ ಯಾಕೆ ಸಂಕೋಚ? ಅಲ್ಲ, ಹೇಳಿದ್ರೆ ನಿನಗೇನು ಅಸಮಾಧಾನ ಆಗ್ತದೋ ಏನೋ ಅಂತ ಅನ್ನಿಸ್ತಾ ಇತ್ತು, ಅದಕ್ಕೆ ಬಹಳ ದಿವಸದಿಂದ ಹೇಳಿರ್ಲಿಲ್ಲ. ಅಂಥ ಅಸಮಾಧಾನ ಏನು? ಇಷ್ಟು ಮಕ್ಕಳಾಗಿ ಇಷ್ಟು ದೊಡ್ಡವರಾಗಿ ಎಲ್ಲ ಆಯ್ತು, ಇನ್ನೂ ಅಷ್ಟ್ಯಾಕೆ ಸಂಕೋಚ, ಯಾಕೆ ಹೇಳಬಾರದು ಅಂತ ರುಕ್ಮಿಣೀ ದೇವಿ ಹೇಳಿದ್ಲ. ಕೃಷ್ಣ ಅಂತಾನೆ, ನೀನು ಯಾಕೋ ಸ್ವಲ್ಪ ತಪ್ಪು ಮಾಡಿದ್ದಿ ಅಂತ ಅನ್ನಿಸ್ತಾ ಇದೆ ನನಗೆ. ಏನು ತಪ್ಪು ಮಾಡಿದೆ? ವೈದರ್ಭ್ಯೇ ತದ ವಿಜ್ಞಾಯ ತ್ವಯಾ ದೀರ್ಘ ಸಮೀಕ್ಷೆಯ ವ್ರತಾ ವಯಂ ಗುಣೈರ್ಹೀನ ಭಿಕ್ಷುಭಿಶ್ಲಾಘಿತ ಮುಧಾ. ವೈದರ್ಭಿ ಅಂದರೆ ವಿದರ್ಭ ದೇಶದವಳೆ, ನೀನು ಯಾಕೋ ಆಲೋಚನೆ ಮಾಡಲಿಲ್ಲ. ತ್ವಯಾ ದೀರ್ಘ ಸಮೀಕ್ಷೆಯ, ಆಲೋಚನೆ ಮಾಡದೇನೆ ನನ್ನ ಕೈ ಹಿಡಿದು ಬಿಟ್ಟಿದ್ದಿ. ಯಾರೋ ಭಿಕ್ಷುಗಳು ಅವ್ರು ಹೊಗಳ್ತಾ ಇದ್ದಾರೆ ಅಂತ ಅವರ ಮಾತನ್ನ ಕೇಳಿಕೊಂಡು, ಕೃಷ್ಣ ಭಾರಿ ದೊಡ್ಡವನು ಭಾರಿ ದೊಡ್ಡವನು ಅಂತ ಅವ್ರು ಯಾರೋ ಹೇಳ್ತಾ ಇದ್ರು, ಅವರ ಮಾತನ್ನ ಕೇಳಿಕೊಂಡು ನನ್ನ ಕೈ ಹಿಡ್ಕೊಂಡಿದ್ದಿ. ಆದರೆ ತಪ್ಪು ಮಾಡಿದ್ದಿ ನೀನು. ಯಾಕೆ? ಗುಣಹೀನ. ನಮ್ಮಲ್ಲಿ ಏನಿದೆ ಹೇಳು? ಗುಣಹೀನರು ನಾವು. ನಾವೇನು ಶ್ರೀಮಂತರ, ನಾವೇನು ರಾಜರ? ನಮ್ಮಲ್ಲಿ ಏನಿದೆ? ನಾವು ರಾಜರಲ್ಲಿ ನಾವು ಗೊಲ್ಲರಾಗಿ ಬೆಳೆದಂಥವ್ರು. ಹೀಗಾಗಿ ನಮ್ಮಲ್ಲಿ ಏನಿದೆ? ನಿಷ್ಕಿಂಚನ ವಯಂ ಶಶ್ವತ್ ನಿಷ್ಕಿಂಚನ ಜನಪ್ರಿಯ. ನಾವು ನಿಷ್ಕಿಂಚನರು. ಹೋಗ್ಲಿ, ನಮ್ಮವರು ಗೊತ್ತಿದ್ದವರು ಅವರೆಲ್ಲ ಭಾರಿ ಭಾರಿ ಶ್ರೀಮಂತರಿದ್ದಾರೆ ಅಂತಂದ್ರೆ ನಿಷ್ಕಿಂಚನ ಜನಪ್ರಿಯ. ನಮಗೆ ಬೇಕಾದವರು ಕೂಡ ನಿಷ್ಕಿಂಚನರೇ. ಇಂಥ ಹೋಗಿ ಹೋಗಿ ನನ್ನ ಕೈ ಹಿಡಿದಿದ್ದೀಯಲ್ಲ, ಯಾರೋ ರಾಜನ ಕೈ ಹಿಡಿದಿದ್ರೆ ಎಷ್ಟು ಚೆನ್ನಾಗಿತ್ತು, ನಿನ್ನ ಜೀವನ ಎಷ್ಟು ಚೆನ್ನಾಗಿರುತ್ತಾ ಇತ್ತು ಅಂತ ಕೃಷ್ಣ ಹೇಳಿದ್ದಂತೆ ರುಕ್ಮಿಣೀ ದೇವಿಗೆ. ಕೃಷ್ಣ ಅವನು ಎಲ್ಲ ವಿನೋದಗಳನ್ನೆಲ್ಲ ಬೇಕಾದಷ್ಟು ಮಾಡ್ತಾ ಇದ್ದಾನೆ. ಆ ಹೆಂಡತಿಯನ್ನ ಛೇಡಿಸ್ತಾ ಇದ್ದಾನೆ ಕೃಷ್ಣ. ರುಕ್ಮಿಣಿಯನ್ನ ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ನೋಡಿ, ದೇವರು ಎಲ್ಲರ ಪರೀಕ್ಷೆ ಮಾಡುವಂಥವನು ಲಕ್ಷ್ಮೀದೇವಿಯನ್ನು ಬಿಡೋದಿಲ್ಲ. ಲಕ್ಷ್ಮೀದೇವಿಯ ಪರೀಕ್ಷೆಯನ್ನು ಕೃಷ್ಣ ಮಾಡ್ತಾ ಇದ್ದಾನೆ. ಈಗ ರುಕ್ಮಿಣೀ ದೇವಿ ಏನು ಹೇಳಬೇಕೀಗ? ಕೃಷ್ಣ, ನೀ ಹೇಳ್ತಾ ಇರೋದು ಸರಿಯಲ್ಲ, ನಾನು ನಿನ್ನ ಕೈ ಹಿಡಿದದ್ದೇ ಸರಿಯಾಗಿದೆ ಅಂತ ಹೇಳಬೇಕು ಅಲ್ಲ. ನೀನು ಹೇಳ್ತಾ ಇರೋದು ಸರಿ ಇಲ್ಲ ಅಂತ ಹೇಳಿದರೆ, ನೀನು ಜರತ್ಕಾರೋ ಕಥೆ ಕೇಳಿದ್ರಲ್ಲ, ನೀನು ಹೇಳ್ತಾ ಇರೋದು ಸರಿ ಇಲ್ಲ ಅಂತ ಹೇಳಿದ್ರೆ ಕೃಷ್ಣ ಹೇಳಿದ ತಪ್ಪು, ಸುಳ್ಳು ಮಾತಾಡ್ತಾನೆ ಕೃಷ್ಣ ಅಂತ ಕೃಷ್ಣನಿಗೆ ದೋಷಾರೋಪಣೆ ಮಾಡಿದಂತಾಗ್ತದೆ. ಇಲ್ಲ, ಕೃಷ್ಣ ನೀನು ಹೇಳ್ತಾ ಇರೋದೇ ಸರಿ ಅಂತಂದ್ರೆ ಕೃಷ್ಣನ ಕೈ ಹಿಡಿದದ್ದು ಸರಿಯಲ್ಲ ಅಂತ ಆಗಿಬಿಡುತ್ತದೆ. ಇದು ರುಕ್ಮಿಣೀ ದೇವಿಯ ಪರೀಕ್ಷೆ ಇದೆ, ಲಕ್ಷ್ಮೀ ದೇವಿಯ ಪರೀಕ್ಷೆ. ಏನ್ ಮಾಡ್ಬೇಕು ಲಕ್ಷ್ಮೀ ದೇವಿ? ಆವಾಗ ಕೃಷ್ಣ ಹೇಳಿದ್ದು ಸರಿ ಅಂತ ಹೇಳಬೇಕಾ, ಕೃಷ್ಣ ಹೇಳಿದ್ದು ತಪ್ಪು ಅಂತ ಹೇಳಬೇಕಾ? ರುಕ್ಮಿಣೀ ದೇವಿ ಮೂರ್ಛನೆ ಹೋಗಿಬಿಡುತ್ತಾಳೆ. ಸರಿ ಅಂತನೂ ಹೇಳೋದಲ್ಲ, ತಪ್ಪು ಅಂತನೂ ಹೇಳೋದು, ಮೂರ್ಛನೆ ಹೋಗಿಬಿಡುತ್ತಾಳಂತ. ಕೃಷ್ಣ ಅಂತಾನೆ ಏನಾಯ್ತಿದು ಅಂತ ಹೇಳಿ ಮತ್ತೆ ನೀರು ತಂದು ಚುಮುಕಿಸಿ ಅವನೇ ಗಾಳಿ ಹಾಕಿ ರುಕ್ಮಿಣಿಯನ್ನು ಎಬ್ಬಿಸಿ ಸಮಾಧಾನ ಮಾಡಿ ಏಳು ಅಂತ ಹೇಳಿ ಅವಳನ್ನು ಕೂಡಿಸಿ ಸಮಾಧಾನ ಮಾಡಿದ್ದಂತೆ. ಏನು ಈಗಾದ್ರೂ ಹೇಳು, ನಾ ಹೇಳಿದ್ ಸರಿನಾ ಅಂತ ಮತ್ತೆ ಕೃಷ್ಣ ಕೇಳಿದ್ನಂತೆ. ರುಕ್ಮಿಣೀ ದೇವಿ ಅಂತಾಳೆ, ಕೃಷ್ಣ ಬಹಳ ಸರಿಯಾಗಿ ಹೇಳಿದ್ದಿ ಅಂತಂತ. ಹಾಗಾದ್ರೆ ನನ್ನ ಕೈ ಹಿಡಿದು ತಪ್ಪು ಅಂತ ಆಯ್ತಲ್ಲ ಅಂತ. ನಿನ್ನ ಕೈ ಹಿಡಿದು ತಪ್ಪು ಅಂತ ಆಗಲಿಲ್ಲ, ನೀನು ಹೇಳಿದ ಮಾತು ಸರಿಯಾದದ್ದು. ರುಕ್ಮಿಣೀ ದೇವಿ ನೋಡಿ, ಅವಳು ಹೇಳ್ತಾಳೆ, ನೀನು ಹೇಳಿದ ಮಾತು ಅಚ್ಚುಕಟ್ಟಾಗಿದೆ, ಅದನ್ನ ಅರ್ಥ ಮಾಡ್ಕೊಳ್ಬೇಕಷ್ಟೆ. ಕೃಷ್ಣನ ಮಾತು ಅರ್ಥ ಆಗಬೇಕು, ಇಲ್ಲ ಅಂದ್ರೆ ತಪ್ಪಾಗುತ್ತೆ. ನೀನೇನು ಹೇಳಿದ್ದೆ? ನಿಷ್ಕಿಂಚನ ಅಂತಂದೆ. ನಿಷ್ಕಿಂಚನ ಅಂತಂದ್ರೆ ದರಿದ್ರ ಅಂತ ಅರ್ಥ ಅಲ್ಲ. ಕಿಂಚನ ಅಂದ್ರೆ ಸ್ವಲ್ಪ, ಅಲ್ಪ ಸ್ವಲ್ಪ ಇಲ್ಲ. ನಿನ್ನ ಸೌಭಾಗ್ಯ ಯಾರಿಗಿದೆ ಹೇಳು? ಸ್ಫಟಿಕದ ಬಾಗಿಲಿರುವಂತಹ ಪಟ್ಟಣಕ್ಕೆ ಸ್ಫಟಿಕದ ಬಾಗಿಲು. ಮನೆ ಒಳಗೆ ಒಂದು ಸರದಲ್ಲಿ ಸ್ಫಟಿಕ ಹಾಕಿ ನವರತ್ನ ಹಾಕೊಳ್ಳೋದಕ್ಕೆ ಹೈರಾಣ ಆಗಿರ್ತಾರೆ. ಅಂಥದ್ದು ಪರಮಾತ್ಮನ ವೈಭವ ಅಂತಂದ್ರೆ ಮನೆ ಗೋಡೆ ಬಂಗಾರದ್ದು, ಮನೆ ಒಳಗಡೆ ಇರುವಂತಹ ಸ್ತಂಭಗಳು ನವರತ್ನಗಳ ಸ್ತಂಭಗಳು.
ಎಂತಹ ವೈಭವ, ಎಂತಹ ಶ್ರೀಮಂತಿಕೆ, ಇದು ಯಾರಿಗೆ ಬರಲಿಕ್ಕೆ ಸಾಧ್ಯ ಇದೆ? ರತ್ನಾಕರ ಸಮುದ್ರ ರಾಜನೇ ಬಂದು ಎಲ್ಲಾ ರತ್ನಗಳನ್ನು ತಂದು ಕೃಷ್ಣನಿಗೆ ಒಪ್ಪಿಸಿದ್ದಾನೆ. ಇಂತಹ ವೈಭವ ಯಾರಿಗೆ ಬರಲಿಕ್ಕೆ ಸಾಧ್ಯ ಇದೆ? ಎಲ್ಲ ರಾಜರು ಬಂದು ತಲೆಯನ್ನ ಪಾದಪೀಠಕ್ಕೆ ಘಟ್ಟಿಸಿ ನಮಸ್ಕಾರವನ್ನು ಮಾಡ್ತಾರೆ. ನಮಸ್ಕಾರ ಮಾಡಿದರೆ ಬಂಗಾರ ಧೂಳು ಹೇಳುತ್ತಂತೆ. ಅಂತಹ ವೈಭವ ಕೃಷ್ಣನದ್ದು. ಈ ಕೃಷ್ಣ ಇವನು ನಿಷ್ಕಿಂಚನ ಅಂತಂದ್ರೆ ಏನರ್ಥ ನೋಡಿ. ಕಿಂಚನ ಅಂದ್ರೆ ಸ್ವಲ್ಪ, ಸ್ವಲ್ಪ ಇಲ್ಲದವನು ಅಂತ ಅರ್ಥ. ಸ್ವಲ್ಪನೂ ಇಲ್ಲದವನು ಅಂತ ಅರ್ಥ ಅಲ್ಲ. ಅದನ್ನ ಎರಡೂ ರೀತಿಯಲ್ಲಿ ತಗೊಳ್ಳಿ ಬರ್ತದೆ. ಸ್ವಲ್ಪವೂ ಇಲ್ಲದ ದಟ್ಟ ದರಿದ್ರನನ್ನೋ ನಿಷ್ಕಿಂಚನ ಅಂತ ಹೇಳಬಹುದು. ಆದರೆ ಬರೀ ಸ್ವಲ್ಪನೇ ಯಾರಿಗಿಲ್ಲವೋ, ಯಾರ ಸಂಪತ್ತನ್ನ ಅಳಿಯೋದಕ್ಕೆ ಅಳತೆಗೋಲೇ ಇಲ್ಲವೋ ಅಂಥವನು ನಿಷ್ಕಿಂಚನ. ಅಂತಹ ನೀನು ನಿಷ್ಕಿಂಚನ. ಭಿಕ್ಷುಭಿಷ್ಲಾಹಿತ, ಯಾರೋ ಭಿಕ್ಷುಗಳು ಹೊಗಳ್ತಾ ಇದ್ದಾರೆ ಅಂತ. ಅಪೇಕ್ಷೆ ಇದ್ದವರು ಹೊಗಳುತ್ತಾರೆ ಅಂತಂದ್ರೆ ಇಲ್ಲದೇ ಇರುವುದನ್ನು ಹೊಗಳುತ್ತಾರೆ. ನಿನ್ನನ್ನು ಹೊಗಳಿದ್ದ್ಯಾರು? ಭಿಕ್ಷುಗಳು. ಭಿಕ್ಷು ಅಂದ್ರೆ ಸನ್ಯಾಸಿಗಳು. ಸನ್ಯಾಸಿಗಳು ಹೊಗಳುತ್ತಾರೆ ಅಂತಂದ್ರೆ ಸನ್ಯಾಸಿಗಳು ಯಾವ ಅಪೇಕ್ಷೆ ಇದೆ? ಯಾವ ಅಪೇಕ್ಷೆ ಇಲ್ಲದು ಹೊಗಳುತ್ತಾರೆ ಅಂತಂತಂದ್ರೆ ನಿನ್ನ ಮಹಿಮೆಯನ್ನು, ಗುಣವನ್ನ ಕಂಡು ಹೊಗಳುತ್ತಾ ಇದ್ದಾರೆ. ನೀನು ನಿಜವಾಗಿ ಗುಣವಂತನಾಗಿದ್ದಿ ಅನ್ನೋದನ್ನ ಅರ್ಥ ಮಾಡಿಕೊಂಡು ಹೊಗಳುತ್ತಾ ಇದ್ದಾರೆ. ಅದನ್ನು ತಿಳಿದುಕೊಂಡು ಅದನ್ನು ಕಂಡು ಅದನ್ನು ಹೊಗಳುತ್ತಾ ಇದ್ದಾರೆ. ಅಂತಹ ಮಹಿಮೆ ನಿನ್ನದು. ಹೀಗೆ ಆ ಕೃಷ್ಣನ ಒಂದೊಂದು ಮಾತಿಗೂ ಕೂಡ ವೈದರ್ಭೇತದ ವಿಜ್ಞಾಯ ತ್ವಯಾ ದೀರ್ಘ ಸಮೀಕ್ಷೆಯ ದೂರಾಲೋಚನೆಯನ್ನ ಮಾಡಿ ನನ್ನ ಕೈ ಹಿಡಿದಿದ್ದಿ ಅಂತ ನೀನು ಹೇಳ್ತಾ ಇದ್ದಿ. ಯಾಕೆ? ಉಳಿದವರೆಲ್ಲ ಅದೀರ್ಘ, ಇವತ್ತಿರ್ತಾರೆ ನಾಳೆ ಇರೋದಿಲ್ಲ. ಇದನ್ನ ಸಮೀಕ್ಷೆ ಮಾಡಿ, ಅದೀರ್ಘ ಅಂತ ಸಮೀಕ್ಷೆ ಮಾಡಿ, ಶಾಶ್ವತನಾಗಿರುವಂಥವನು, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಶಾಶ್ವತೇಕ ಪ್ರಕಾರನಾಗಿ ಇರುವಂತಹ ವ್ಯಕ್ತಿ ಅಂತಂದ್ರೆ ಅದು ಕೃಷ್ಣನೇ, ಬೇರೆ ಯಾರು ಅಲ್ಲ ಅನ್ನೋದನ್ನ ತೀರ್ಮಾನ ಮಾಡಿ ನನ್ನ ಕೈ ಹಿಡಿದಿದ್ದಿ ಅಂತ ನೀನು ಹೇಳ್ತಾ ಇದ್ದಿ. ಹೀಗಾಗಿ ನನ್ನನ್ನೂ ಹೊಗಳಿದ್ದಿ, ನಿನ್ನನ್ನೂ ಹೊಗಳಿದ್ದಿ, ನಿನ್ನ ಮಹಿಮೆಯನ್ನೇ ಹೇಳಿದ್ದಿ, ಗುಣವನ್ನು ಹೇಳಿದ್ದಿ ಹೊರತು ದೋಷವನ್ನು ಹೇಳಲಿಲ್ಲ ಅಂತ ಹೇಳಿ ನೋಡಿ. ಎಂಥ ಪರೀಕ್ಷೆ ಇದು! ಈ ಪರೀಕ್ಷೆಯಲ್ಲಿ ಉಳಿದವರು ಯಾರಾದರೂ ಅನುತ್ತೀರ್ಣರೇ ಆಗಬೇಕು. ಅದು ಲಕ್ಷ್ಮೀದೇವಿ ಆದ್ದರಿಂದ ಲಕ್ಷ್ಮೀದೇವಿಗೆ 100ಕ್ಕೆ 100 ಅಂಕಗಳು. ಆ ರೀತಿಯಲ್ಲಿ ಕೃಷ್ಣ ರುಕ್ಮಿಣಿಯ ಪರೀಕ್ಷೆಯನ್ನು ಮಾಡಿದರೆ ಆ ರುಕ್ಮಿಣೀ ದೇವಿ ಬಹಳ ಸುಂದರವಾಗಿ ಕೃಷ್ಣನ ಮಾತುಗಳಿಗೆ ಅರ್ಥವನ್ನು ಚಿಂತನೆ ಮಾಡುತ್ತಾ, ಕೃಷ್ಣ ನೀನು ಯಾವ ಅಭಿಪ್ರಾಯದಲ್ಲಿ ಹೇಳಿದ್ದಿ ಅಂತ. ಕೃಷ್ಣ ಹೇಳೋದು ಹಾಗೆಲ್ಲ ಹೇಳ್ತಾನೆ. ಅವನು ಆಡುವ ಮಾತುಗಳನ್ನ ಎಂದಿಗೂ ಸುಳ್ಳು ಹೇಳುವನಲ್ಲ ಕೃಷ್ಣ. ಆದರೆ ಮೇಲ್ನೋಟಕ್ಕೆ ಏನೋ ಅರ್ಥ ಆಗತ್ತೆ. ಮಣ್ಣು ತಿಂದ ಕೃಷ್ಣ ಮಣ್ಣು ತಿಂದಿದ್ದಿ ಅಂತ ಯಶೋದೆ ಬಂದು ಹೇಳಿದ್ರೆ ಕೃಷ್ಣ ಅಂದ, ನಾಹಂ ಭಕ್ಷಿತವಾನಂಬ ಸರ್ವೇ ಮಿಥ್ಯಾಭಿಶಂಸಿನಃ. ಅಮ್ಮ ನಾನು ಮಣ್ಣು ತಿಂದಿಲ್ಲ. ಮತ್ತೆಲ್ಲ ಹೇಳ್ತಿದ್ದಾರೆ, ಬಲರಾಮ ಹೇಳ್ತಿದ್ದಾನೆ, ಮತ್ತೆ ಉಳಿದವರೆಲ್ಲ ಹೇಳ್ತಿದ್ದಾರಲ್ಲ, ಅವರೆಲ್ಲ ಸುಳ್ಳೇ ಹೇಳ್ತಾ ಇದ್ದಾರೆ ಅಂತ ಕೃಷ್ಣ ಹೇಳಿದರೆ ಆಗ ಕೃಷ್ಣ ಸುಳ್ಳು